ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಜೀವನದಿ ಕಾವೇರಿ. ಎಲ್ಲ ಹೆಂಗದಿರಿ? ನಾನು ಮಸ್ತ್ ಅದೀನಿ. ಇಲ್ಲಿ ಇನ್ನೂ ಸ್ಪ್ರಿಂಗ್ ಸೀಸನ್ ಅದ, ಸೊ ಬಿಸಿಲಷ್ಟಿಲ್ಲ. ಬಟ್ ಇಂಡಿಯಾದಾಗ ಭಾಳ ಬಿಸಿಲದ ಅಂತ ಕೇಳಿದೆ. ಎಲ್ಲರೂ ಹೊರಗೆ ನೋಡ್ಕೊಂಡು ಅಡ್ಯಾಡ್ರಿ, ನೀರು ಜಾಸ್ತಿ ಕೊಡ್ರಿ. ಇವತ್ತಿನ ಕತೆ ಶುರು ಮಾಡೋನು. ಇವತ್ತಿನ ಕತೆ ಏನಪ್ಪ ಅಂತಂದ್ರೆ, ನಾ 2 ಕತೆ ಹೇಳ್ತೀನಿ ಇವತ್ತ. 2 ವಿಭಿನ್ನ ಸ್ವರೂಪ, ಬಟ್ ಒಂದೇ ಭಾವದ ಮೂಲ ಅಂತ ಅನ್ಕೊಂತೀನಿ. ಏನಪ್ಪ ಕತೆ ಏನಂತಂದ್ರೆ, ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರು. ಕಾಲ್ ಮಾಡಿ ಏನಂದ್ರು, ಹಾಗೆ ಲೋಕೋಪಚಾರ ಮಾತುಗಳಾದ್ಮೇಲೆ ಅವ್ರದ್ದೊಂದು ಜೀವನದಲ್ಲಿ ಆದಂಥ ಒಂದು ಕಹಿ ಘಟನೆಯನ್ನ ಹೇಳ್ಕೊಂಡ್ರು. ನಾನಿವತ್ತು ನಿಮಗೆ ಹೇಳೋ 2 ಕಥೆನೂ ನೈಜ ಘಟನೆಗಳು, ರಿಯಲ್ ಸ್ಟೋರಿನೇ. ನಿಮಗೆಲ್ರಿಗೂ ಗೊತ್ತಿದ್ದಂಗೆ ಜಾಕಿ ಚಾನ್, ಚೈನಾದ ಪ್ರಸಿದ್ಧ ನಾಯಕ, ಫಿಲ್ಮ್ ಇಂಡಸ್ಟ್ರಿ ಹೀರೋ, ಗ್ರೇಟ್ ಸ್ಟಂಟರ್, ಡಿಸಿಪ್ಲಿನಿಗೆ ಇನ್ನೊಂದು ಹೆಸರೇ ಜಾಕಿ ಚಾನ್. ಶಿಸ್ತಿನ ಸಿಪಾಯಿ ಆದವರು ಅವರು. ಅವ್ರಿಗೆ ಮುಂದೆ ಮದುವೆ ಆಗತ್ತೆ. ಮದುವೆ ಆಗಿ ಒಂದು ಮಗು ಹುಟ್ಟತ್ತೆ. ಆ ಮಗು ಹೆಸರು ಜೈಸಿ ಚಾನ್. ಅವ್ರು ಮೂವಿ ಮೇಲೆ ಮೂವಿ ಮಾಡ್ತಾ ಇರ್ತಾರೆ. ಅವರಿಗೆ ಫ್ಯಾಮಿಲಿ ಟೈಮ್ ಕೊಡುವಷ್ಟು ಅವ್ರ ಹತ್ರ ಪುರ್ಸೊತ್ತಿರಲ್ಲ. ಆ ಮಗು ಬೆಳೆದು ಒಂದು 10 ವರ್ಷ ಆದಮೇಲೆ ಆ ಮಗುನ ಡೈರಿಲಿ ಈ ಲೈನ್ ಬರೆದಿಟ್ಟಿದ್ದ ಅಂತೆ: ಅಪ್ಪ, ನೀನು ಜಗತ್ತಿಗೆ ದೊಡ್ಡ ಹೀರೋ ಆಗಿರ್ಬೋದು, ಬಟ್ ನನಗಂತ ನಿನಗೆ ಯಾಕೆ ಟೈಮ್ ಇಲ್ಲ ಅಂತ ಬರೆದಿಟ್ಟಿದ್ದ ಅಂತೆ. ಮುಂದೆ ಒಂದಿನ 2014 ಅದೇ ಮಗು ಕಾನೂನನ್ನು ಎದುರಿಸ್ಬೇಕಾಗತ್ತೆ ಡ್ರಗ್ಸ್ ಕೇಸಲ್ಲಿ. ತಂದೆ ಶಿಸ್ತಿನ ಸಿಪಾಯಿ ಆದರೂ ಮಗ ಡ್ರಗ್ಸ್ ಅಡಿಕ್ಟ್ ಆಗಿದೆ. ಯಾಕೆ? ತಂದೆ ಬರೀ ಅವ್ರ ಕನಸನ್ನು ಮಾತ್ರ ಬೆನ್ನಟ್ಟಿ ಹೋದ್ರೆ ಹೊರತು ಕುಟುಂಬಕ್ಕೆ ಟೈಮೇ ಕೊಟ್ಟಿಲ್ಲ. ಅವರು ಅಷ್ಟು ಪುರ್ಸೊತ್ತಿರಲಿಲ್ಲ ಅವ್ರ ಹತ್ರ. ಮೂವೀಸ್ ಮೇಲೆ ಮೂವೀಸ್ ಮಾಡಿದ್ರು, ಜಗತ್ತಿನಾದ್ಯಂತ ಹೆಸರು ಗಳಿಸಿದ್ರು. ಇದವ್ರಿಗೆ ತುಂಬ ಬೇಜಾರಾಗತ್ತೆ. ನಾನು ಬರೀ ನನ್ನ ಕನಸನ್ನೇ ಬೆನ್ನು ಹಟ್ಟಿ ಹೋದೆ ಹೊರತು ನನ್ನ ಕುಟುಂಬಕ್ಕೆ ನಾನು ಟೈಮ್ ಕೊಡಲಿಲ್ಲ ಅಂತ ಮೀಡಿಯಾ ಮುಂದೆ ಒಂದಿನ ಹೇಳ್ಕೊಂಡು ಅವ್ರ ಮಗನ ತಪ್ಪು ಒಪ್ಕೊಂಡು ಮತ್ತೆ ಮಗನ್ನ ಸ್ವೀಕರಿಸಿ ಅವ್ರನ್ನ ಮತ್ತೆ ಒಳ್ಳೆ ದಾರಿಗೆ ತೊಗೊಂಬಂದು ಇವಾಗ ಅವರಿಬ್ರು ಚೆನ್ನಾಗೇ ಇದ್ದಾರೆ. ಇನ್ನೊಂದು ಕತೆ ಏನಂತ ನಿಮ್ಗೆ ಸ್ಟಾರ್ಟಿಂಗನ್ನು ಹೇಳಿದ್ದೆ. ಆ ಕತೆ ಏನು ಅಂತಂದ್ರೆ, ಹಿಂಗೆ ಕಾಲ್ ಮಾಡಿದಾಗ ಹೇಳಿದ್ರು, ಸೊ ಅವರ ಮನೆಯಲ್ಲಿ ಅವ್ರ ತಂದೆಯವರಾಗಲಿ ಅವ್ರ ಅಜ್ಜ ಅವರಾಗಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಶಿಕ್ಷಕರು. ಸೊ ಶಿಕ್ಷಕರ ಮನೇಲಿ ಹೆಂಗಿರತ್ತೆ ಅಂತ ನಿಮಗೂ ಗೊತ್ತು. ಸೊ ಯಾವಾಗಲೂ ಶಿಸ್ತಿಂದ ಇರಬೇಕು. ಪೇರೆಂಟ್ಸ್ ಆಗಲಿ ವಾತಾವರಣ ಆಗಲಿ ಯಾವಾಗಲೂ ಸ್ಟ್ರಿಕ್ಟಾಗಿರತ್ತೆ. ಅವ್ರ ಅಜ್ಜಾರು ಹೆಂಗಂತಂದ್ರೆ, ಅವ್ರು ಏನಾರ ಓಣ್ಯಾಗ ನಡ್ಕೊಂಡು ಬರಾಕತ್ತಿದ್ರಂದ್ರೆ ಇಡೀ ಓಣ್ಯಾನ ಮಂದಿ ಸದ ಅಂಜತಿತ್ತಂಗೆ. ಸೊ ಅಷ್ಟು ಶಿಸ್ತಿನ ಮನುಷ್ಯರಂತವರು. ಆ್ಯಂಡ್ ಅಷ್ಟು ಹೆಸರು ಸದ ಗಳಿಸಿದ್ರಂತ. ಮನ್ಯಾಗೂ ಅಷ್ಟೇ, ಅವ್ರನ್ನ ಕಂಡ್ರೆ ಎಲ್ಲರೂ ಹೆದರ್ತಿದ್ರಂತ. ಎದುರು ನಿಂತು ಮಾತಾಡೋಕ್ಕೂ ಯಾರು ಮುಂದೆ ಬರ್ತಿರ್ಲಿಲ್ಲ ಅಂತ. ಒಂದೊಂದ್ಸಲ ನಿಲ್ಲಿಸಿ ಕೇಳೋರಂತ. ಮಗ್ಗಿಗಳಾಗಲಿ, ಕಾಗುಣಿತಾಕ್ಷರಗಳಾಗಲಿ, ಗಣಿತ ಅಭ್ಯಾಸದ ರಿಲೇಟೆಡ್ ಲೆಕ್ಕಗಳಾಗಲಿ. ಆಮೇಲೆ ಆ ಓಣ್ಯಾನ ಎಲ್ಲ ಸಣ್ಣ ಹುಡುಗರು ಸಂಜೆಗೆ ಅವ್ರ ಮನೆಗೆ ಟ್ಯೂಷನ್ಗೂ ಬರೋರಂತ. ಸೊ ಇಂಥ ವಾತಾವರಣದಾಗ ಇದ್ದು ಆ ಮಗ ಹೆಂಗೆ ಬೆಳಿತಾನ ಅಂತ ಎಲ್ಲರೂ ಆಶಯಿಸಿದ್ರಂದ್ರೆ, ಮುಂದೆ ಬೆಳೆದು ದೊಡ್ಡ ಒಬ್ಬ ಡಾಕ್ಟ್ರು ಇಲ್ಲ ಇಂಜಿನಿಯರು, ಏನೋ ಒಂದು ಗ್ರೇಟ್ ವ್ಯಕ್ತಿ ಆಗ್ತಾನಂತ ಎಲ್ಲರೂ ಆಸೆ ಇಟ್ಟಿದ್ರು. ಸೊ ಇದೇ ವಾತಾವರಣದಲ್ಲಿ ಒಬ್ಬ ಬೆಳೆಯೋ ವ್ಯಕ್ತಿ ಜೀವನ ಇದು. ಈ ಮನೇಲಿರೋ ವಾತಾವರಣ ಅವನಿಗೆ ಹೇಗೆ ಅನಿಸ್ತಾ ಇರತ್ತೆ ಅಂದರೆ, ಒತ್ತಡ ಅನಿಸ್ತಾ ಇರತ್ತೆ. ಸ್ವತಂತ್ರ ಇಲ್ಲ ನನಗೆ ಅನ್ನೋ ಒಂದು ಭಾವನೆ ಬರ್ತಿರತ್ತೆ. ಸೊ ಇದೇ ಸಮಯದಲ್ಲಿ ಅವ್ನಿಗೆ ಹೊರಗಡೆ ಒಂದಿಷ್ಟು ಜನ ಸ್ನೇಹಿತರು ಪರಿಚಯ ಆಗಿರತ್ತೆ. ಅವ್ರ ಸ್ನೇಹಿತರು ಅವರು ಹಾಳಾಗೋದಲ್ಲದೆ ಇವನ್ನೂ ಹಾಳು ಮಾಡ್ತಾರೆ. ಏನಾಗಲ್ಲ, ಜೀವನ ಅಂದರೆ ಎಲ್ಲ ಎಂಜಾಯ್ ಮಾಡ್ತಾ ಇರಬೇಕು, ಕುಡಿ, ಒಂದ್ಸಲಕ್ಕೆ ಏನಾಗಲ್ಲ ಕುಡಿ ಅಂತ ಒಂದ್ಸಲ ಕುಡಿಸ್ತಾರೆ. ಹೆಂಗೋ ಅದು ಮನೆಯವ್ರಿಗೆ ಗೊತ್ತಾಗಲ್ದೆ ಬಚಾವ್ ಹೋಗ್ಬಿಡ್ತಾನೆ. ಹಿಂಗೆ ಅದು ಒಂದ್ಸಲ ಅನ್ನೋದು ಹೋಗಿ ಸಮಯಕ್ಕೆ ಒಂದ್ಸಲ ಆಗೋಗ್ಬಿಡತ್ತೆ. ಹಿಂಗೆ ಒಂದ್ಸಲ ಅಂತ ಇದ್ದದ್ದು ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ಅಂತ ಆ ಚಟ ಅವನಿಗೆ ಮೈ ತುಂಬ ಆವರಿಸ್ಕೊಂಡ್ಬಿಟ್ಟಿರತ್ತೆ. ಅದಿಲ್ಲದೆ ಬದುಕಕ್ಕಾಗ್ತಾ ಇರಲ್ಲ ಅವನಿಗೆ, ಹಂಗೆ ಆಗೋಗ್ಬಿಟ್ಟಿರತ್ತೆ. ಈ ವಿಷಯ ಮನೆಗೆ ಗೊತ್ತಿಲ್ಲದೇನೆ ಬೆಳೆಯೋಕ್ಕೆ ಶುರು ಆಗುತ್ತೆ. ಗೊತ್ತಾದರೆ ನನ್ನ ಬಡಿತಾರೆ, ನನ್ನ ಹೊಡಿತಾರೆ, ಏನೋ ಮಾಡಿಬಿಡ್ತಾರೆ ಅಂತ ಅವನಿದನ್ನು ಯಾರ ಮುಂದೆನೂ ಹೇಳ್ಕೊತಾ ಇರಲ್ಲ. ಆ ಚಟನ ಹಾಗೆ ದೊಡ್ಡದಾಗಿ ಬೆಳೆಸ್ತಾನೆ. ಎಷ್ಟು ದೊಡ್ಡದಾಗಿ ಬೆಳೆಸ್ತಾನೆ ಅಂತಂದರೆ, ಮುಂದೆ ಒಂದಿನ ಅವ್ನಿಗೆ ಗೊತ್ತಾಗತ್ತೆ
ಹೊಟ್ಟೆ ನೋವು ಶುರುವಾಗಿರುತ್ತೆ, ದಿನ ದಿನ ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಒಂದಿನ ಹಾಸ್ಪಿಟಲ್ಗೆ ಹೋದಾಗ ಗೊತ್ತಾಗುತ್ತೆ, ಅವ್ನು ಕುಡಿತದಿಂದನೇ ಅವನ ಆರೋಗ್ಯಕ್ಕೆ ಹಾನಿ ಆಗಿದೆ ಅಂತ. ಇವಾಗ ಕೈ ಮೀರಿ ಹೋಗಿರೋ ಸಂದರ್ಭ, ಮನೇಲಿ ಈ ವಿಷಯ ಹೇಳಲೇಬೇಕಾಗತ್ತೆ, ಹೇಳ್ತಾನೆ. ಮನೆಯವ್ರಿಗೆ ಎಲ್ರಿಗೂ ತುಂಬ ನೋವಾಗತ್ತೆ. ಏನಿದು ನಮ್ಗೆ ಗೊತ್ತಿಲ್ದೇ ಯಾವಾಗ ಆಗೋಯ್ತು, ನಾವು ನಿಂಗೆ ಇಷ್ಟು ಲಕ್ಷ್ಯ ಕೊಡ್ತಿದ್ವಿ, ಇಷ್ಟು ಗಮನ ಹರಿಸ್ತಿದ್ವಿ, ಇಷ್ಟು ಅವನಿಗೆ ಒಳ್ಳೇದು ಮಾಡ್ತಿದ್ವಿ, ಯಾಕೆ ಈ ರೀತಿ ಚಟಕ್ಕೆ ಬಿದ್ದ ಅಂತ. ಇಷ್ಟಾಗಿ ಅವ್ರಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗ್ತಾ ಇದೆ, ಇವಾಗ ಗುಣ ಆಗ್ತಾ ಇದ್ದಾರೆ, ಒಳ್ಳೆ ಸಂಗತಿ. ಆ್ಯಂಡ್ ಆ ಹಳೆ ಕತೆಗೂ ಈ ಕತೆಗೂ ಏನು ವ್ಯತ್ಯಾಸ ಅಂತ ಅಂದರೆ, ಇಲ್ಲಿ ಎಷ್ಟೇ ಅವ್ರಿಗೆ ಗಮನ ಹರಿಸಿದ್ರು ಅವ್ರ ಜೀವನನ ಅವರೇ ಹಾಳು ಮಾಡ್ಕೊಂಡ್ರು. ಆ ಕಥೆಯಲ್ಲಿ ಅವ್ರ ತಂದೆ ಅವ್ರಿಗೆ ಗಮನ ಹರಿಸ್ಲಿಲ್ಲ ಅಂತ ಬೇರೆ ದಾರಿ ಹಿಡಿದಿದ್ರು ಅಂತ ಹೇಳಿದ್ರು. ಹಾಗಂದ್ರೆ ಮನುಷ್ಯನ ಬೆಳವಣಿಗೆಗೆ ಬೇಕಾಗಿರೋದು ಬರೀ ವಾತಾವರಣ ಮಾತ್ರ ಅಲ್ಲ, ಅವ್ರ ಮನಸ್ಸು ಇಚ್ಛೆ ಕೂಡ. ಅವರೇ ಅದನ್ನ ಮನ್ಸು ಮಾಡಲಿಲ್ಲ ಅಂತಂದರೆ ವಾತಾವರಣ ಇರಲಿ, ಯಾರಿಂದ ಮೋಟಿವೇಶನ್ ಆದರೂ ಇರಲಿ, ಎಷ್ಟು ಇದ್ರೂ ಅಷ್ಟೇ ಅವ್ರು ಮುಂದೆ ಬರೋಕ್ಕಾಗಲ್ಲ. ನೀವು ನಿಮ್ಮ ಮನಶಕ್ತಿನ ಒಳ್ಳೆ ದಾರಿಲಿ ಬೆಳೆಸಿದ್ರೆ ಅದೇ ಮುಂದೆ ಒಂದಿನ ದೊಡ್ಡ ಹೆಮ್ಮರ ಆಗಿ ಬೆಳೆದು ನಿಮಗೆ ನೆರಳಾಗಿರುತ್ತೆ. ಅದು ಬಿಟ್ಟು ನೀವು ಕೆಟ್ಟ ದಾರಿ ಹಿಡಿದ್ರೆ ಆ ದಾರಿಲಿ ನಿಮ್ಗೆ ಯಾವುದು ಸಿಗಲ್ಲ, ಎಲ್ಲ ಇರೋದು ನಷ್ಟನೇ. ನಿಮಗೊಂದು ಶಾಂತಿ ಇರಲ್ಲ, ಆರೋಗ್ಯ ಹಾನಿ. ಪರಿಸ್ಥಿತಿ ಕೈ ಮೀರಿ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಆ ಪರಿಸ್ಥಿತಿ ನಿಮಗೆ ಆಗಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರ್ಗಾಗಲಿ ಸ್ವಲ್ಪ ಅಟೆನ್ಷನ್ ಕೊಡಿ. ಯಾರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಅಂತ ತಿಳಿಸಿ ಹೇಳಿ. ಇಷ್ಟೇ ಈ 2 ಕತೆಗಳ ಸಾರಾಂಶ. ಮತ್ತೆ ಮುಂದಿನ ಕತೆಯಲ್ಲಿ ಸಿಗೋಣ. ನಮಸ್ತೆ. ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಮಸ್ತೆ.